ನಮಸ್ಕಾರ ಬಿಗ್ ಬಾಸ್ ಮಂದಿಗೆ. ನಾನು ನಿಮ್ಮ ಲೈಫ್ ರಾಜೇಶ್. ಇದು ನನ್ನ ಚಾನಲ್ಗೆ ನಿಮ್ಮೆಲ್ಲರೂ ಸ್ವಾಗತ. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಮಣ್ಣಿನ ಆಕೃತಿ ನೀಡಿ ಒಂದು ಟಾಸ್ಕ್ ನೀಡಿದ್ರು. ಆ ಟಾಸ್ಕ್ನ ಪ್ರಕಾರ ಮಣ್ಣಿನ ಆಕೃತಿಯನ್ನು ಯಾರು ಹೆಚ್ಚು ಮಾಡ್ತಾರೋ ಆ ತಂಡ ವಿನ್ ಅಂತ ಹೇಳಿದರು. ಈ ಟಾಸ್ಕ್ನಲ್ಲಿ ಉಗ್ರಮಂಜು ಅವರ ತಂಡ ಮತ್ತು ಮೋಕ್ಷಿತ್ ಅವರ ತಂಡ ಭಾಗವಹಿಸಿತ್ತು. ಇದರ ಉಸ್ತುವಾರಿಯಾಗಿ ಉಗ್ರಮಂಜು ಅವರು ಮತ್ತು ಮೋಕ್ಷಿತ್ ಅವರು ಆಯ್ಕೆಯಾಗಿದ್ದರು. ಈ ಟಾಸ್ಕ್ ಆನ್ ಆದಾಗ ಬೀದಿ ನಾಯಿ ಥರ ಕಿತ್ತಾಡಿದರು. ಈ ಟಾಸ್ಕ್ನಲ್ಲಿ ನನ್ನ ಪ್ರಕಾರ ಧನರಾಜ್ ಚೆನ್ನಾಗಿ ಆಡಿದನು. ಗೇಮ್ ವಿಚಾರದಲ್ಲಿ ರಜತ್ ಅವರು ತಮ್ಮ ಎದುರಾಳಿ ಟೀಮಿನ ತಲೆಬೀಡುಗಳನ್ನು ಹೊಡೆದಾಕುತ್ತೇನಂತೆ ಹೇಳಿದರು. ಆಗ ಉಗ್ರಮಂಜು ಅವರು ಇಂಥ ಮಾತುಗಳನ್ನು ಆಡಬಾರ್ದಂತೆ ರಜತ್ ಹೇಳ್ತಿದ್ದರು. ಆಗ ರಜತ್, ನಾನು ಕೇವಲ ಮಾತಿನ ಬರದಲ್ಲಿ ಹೇಳಿದ್ದೇನೆ, ಆದರೆ ನೀವು ನಿನ್ನೆ ಹನುಮಂತನಿಗೆ ಚಪ್ಪಲಲ್ಲಿ ಹೊಡಿತೀನಿ ಅಂತ ಹೇಳಿದ್ದು ಎಷ್ಟು ಸರಿ ಅಂತ ಹೇಳಿದರು. ಇದರಿಂದ ಕೆಲವೊತ್ತು ಗೇಮ್ನಲ್ಲಿ ಜಗಳಗಳಾದವು. ಇನ್ನು ಈ ಟಾಸ್ಕ್ ಕಂಪ್ಲೀಟ್ ಆದಾಗ ಮಣ್ಣಿನ ಆಕೃತಿಗಳನ್ನು ಯಾರು ಹೆಚ್ಚು ಮಾಡಿದರೆಂದು ಗಮನಿಸಿ ಪಾಯಿಂಟ್ ಕೊಡಬೇಕಾಯಿತು. ಆಗ ಉಗ್ರಮಂಜು ಅವರು ಮೋಕ್ಷಿತ್ ಅವರ ತಂಡಕ್ಕೆ ಕೇವಲ 2 ಪಾಯಿಂಟ್ಗಳನ್ನು ನೀಡಿದರು. ಇದನ್ನು ಗಮನಿಸಿದ ಮೋಕ್ಷಿತ್ ಅವರು ಉಗ್ರಮಂಜು ಅವರ ತಂಡಕ್ಕೆ ಕೇವಲ 1 ಪಾಯಿಂಟ್ಗಳನ್ನು ನೀಡಿದರು. ಇದರಿಂದ ಗೊಂದಲಂತಾಗಿ ಯಾವುದೇ ಡಿಸಿಷನ್ ಬರದೆ ಮೋಕ್ಷಿತ್ ಮತ್ತು ಉಗ್ರಮಂಜು ಅವರು ಬಿಗ್ ಬಾಸ್ಗೆ ತಿಳಿಸಲಿಲ್ಲ. ಇದರಿಂದ ಕೋಪಗೊಂಡ ಬಿಗ್ ಬಾಸ್ ಮೋಕ್ಷಿತ್ ಮತ್ತು ಉಗ್ರಮಂಜು ಅವರಿಗೆ ಈ ಟಾಸ್ಕ್ನಲ್ಲಿ ಯಾರು ವಿನ್ ಆಗಿದ್ದಾರೆ ಅಂತ ಕೇಳಿದರು. ಆಗ ಮೋಕ್ಷಿತ್ ಉಗ್ರಮಂಜು ಅವರು ಈ ಟಾಸ್ಕ್ನಲ್ಲಿ ಯಾರು ವಿನ್ ಆಗಿದ್ರು ಹೇಳುವಲ್ಲಿ ವಿಫಲವಾದರು. ಆಗ ಬಿಗ್ ಬಾಸ್ ಈ ಗೇಮ್ను ರದ್ದು ಮಾಡಲಾಗುವುದೆಂದು ಹೇಳಿದರು. ಈ ಗೇಮ್ ವಿಚಾರದಲ್ಲಿ ಯಾವ ತಪ್ಪು ನಡೀತು ಅಂತ ಹೇಳಿ ಒಂದು ಸಭೆ ನಡೆಸಿದರು. ಆ ಸಭೆಯಲ್ಲಿ ಉಗ್ರಮಂಜು ಅವರು ಮನೆಯ ಎಲ್ಲ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಆದರೆ ಮೋಕ್ಷಿತ್ ಅವರು ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸದೆ ತಮ್ಮ ಪಾಡಿಗೆ ತಾವು ಎದ್ದು ಹೋದರು. ಇದನ್ನೆಲ್ಲ ಗಮನಿಸಿದ ಬಿಗ್ ಬಾಸ್ ಈ ಟಾಸ್ಕ್ ರದ್ದಾಗಿದ್ದರಿಂದ ಇದಕ್ಕಾಗಿ ಬಿಗ್ ಬಾಸ್ ತಮ್ಮ ವಿರೋಧ ತಂಡದಿಂದ ಒಬ್ಬರ ಸದಸ್ಯನನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಹೊರಗಿಡಬೇಕಂತ ಹೇಳಿದರು. ಆಗ ಮೋಕ್ಷಿತ್ ಅವರು ಮತ್ತು ಉಗ್ರಮಂಜು ಅವರು ಸೂಕ್ತವಾದ ಕಾರಣಗಳನ್ನು ನೀಡಿ ಮೋಕ್ಷಿತ್ ಅವರು ತ್ರಿವಿಕ್ರಮ್ನನ್ನು, ಉಗ್ರಮಂಜು ಅವರು ರಜತ್ನನ್ನು ಹೊರಗಿಟ್ಟರು. ಇದರಿಂದ ಕೋಪಗೊಂಡ ರಜತ್ ಉಗ್ರಮಂಜು ಅವರಿಗೆ ಇವನೇ ವಿನ್ನರು, ಇವನೇ ರನ್ನರ್ ಅಪ್ ಅಂತ ತಿಳ್ಕೊಂಬಿಟ್ಟಿದ್ದಾನೆ, ಮತ್ತು ನಾನು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಆಡಿದರೆ ಎಲ್ಲಿ ವಿನ್ ಆಗ್ತೀನಿ ಅಂತೇಳಿ ಭಯ ಬಿದ್ದು ನಾನು ಹೊರ ಹಾಕಿದ್ದೇನೆ ಅಂತ ಹೇಳಿದನು. ಮತ್ತು ಉಗ್ರಮಂಜು ಅವರಿಗೆ ರೋಗಿಷ್ಠ ನಾಯಕ ಹೇಳಿ ಕೂಗಾಡಿದನು. ಇನ್ನು ಈ ಕಡೆ ಮೋಕ್ಷಿತ್ ಅವರು ಕ್ಯಾಮ್ರಾ ಮುಂದೆ ಬಂದು ನನ್ನನ್ನು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾನೆ ಮಂಜು, ಮತ್ತು ನನ್ನ ಕಣ್ಣೀರನ್ನು ನಾಟಕವೆಂದು ಹೇಳುತ್ತಿದ್ದಾನೆ, ನಾನು ಆಡಿದ ಹಾಡನ್ನು ವ್ಯಂಗ್ಯವಾಗಿ ಆಡುತ್ತಿದ್ದಾನೆ ಅಂತೇಳಿ ಇನ್ನು ಮುಂದೆ ನಾನು ಈ ಬಿಗ್ ಬಾಸ್ ಮನೆಯಲ್ಲಿ ಹಾಡನ್ನು ಹೇಳೋದಿಲ್ಲ ಅಂತೇಳಿ ಕ್ಯಾಮ್ರಾ ಮುಂದೆ ಹೇಳ್ತಿದ್ದರು. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.